ಇನ್ನು ಇದೇ ಸಂದರ್ಭದಲ್ಲಿ ಸಾರಾ ಗೋವಿಂದ್ ಕೂಡ ಮಾತನಾಡಿದ್ದಾರೆ. ಸಾರಾ ಗೋವಿಂದ್ ಅವರು ಡಿ.ಕೆ. ಶಿವಕುಮಾರ್ ಏನು ಹೇಳಿಕೆಯನ್ನು ಕೊಟ್ಟರಲ್ಲ ಅದು ವಿರುದ್ಧವಾಗಿ ಮಾತಾಡಿದ್ದಾರೆ. ಡಿ.ಕೆ. ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ನಾವು ನಿಮಗೆ ಬೆಂಬಲ ಕೊಡಿ ಅಂತ ಕೇಳಿದ್ವಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾರಾ ಗೋವಿಂದ್ ಪ್ರಶ್ನೆ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದ್ ಹೇಳೋ ಪ್ರಕಾರ, ನೀವು ಮೇಕೆದಾಟು ವಿಚಾರ ಹೋರಾಟ ಮಾಡಿದ್ರಿ, 20 ದಿನಗಳಿಂದ ಬಂದ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ರು ಕೂಡ ನೀವು ಮಾಡೋ ಕೆಲಸ ಈಗ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಯಾರೋ ಇಬ್ರು ಬೆಂಬಲ ಇಲ್ಲ ಅಂತ ಹೇಳಿದ ತಕ್ಷಣ ಇಡೀ ನಾಡೇ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ. ಇವತ್ತು ಅಸೆಂಬ್ಲಿ ಚರ್ಚೆ ಆಗಿದೆ, ಇವತ್ತು ಜನ ನೋಡ್ತಾ ಇದ್ದಾರೆ. ಹಾಗೆ ನನಗೆ ಹುಬ್ಬಳ್ಳಿಯಿಂದ ಫೋನ್ ಮಾಡಿದ್ರು, ಅಲ್ಲಿ ಕೂಡ ನಾಳೆ ಸಂಪೂರ್ಣವಾಗಿ ಬೆಳಗಾಂ ಹುಬ್ಬಳ್ಳಿಯನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈಗಾಗಲೇ ನೈತಿಕವಾಗಿ ಅಂತ ಹೇಳುವಂತ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಶಕ್ತಿನೂ ಇಲ್ಲ, ಧೈರ್ಯನೂ ಇಲ್ಲ. ಬೆನ್ ತೋರಿಸ್ಕೊಂಡು ಹಿಂದಕ್ಕೆ ಹೋಗ್ತಾರೆ. ನೀವೆಲ್ಲ ಮನುಷ್ಯರ ಜಲ ಎಲ್ಲಾನು ಉಪಯೋಗಿಸ್ಕೊಂಡು ಇವತ್ತು ನೈತಿಕ ಬೆಂಬಲ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಯಾವುದೇ ಕಾರಣದಲ್ಲೂ ನಾವು ನಿಲ್ಸಲ್ಲ. ಯಾರ್ಯಾರು ನೈತಿಕ ಅಂತ ಹೇಳಿದಿರೋ, ಯಾರ್ಯಾರು ಇಲ್ಲ ಅಂತ ಹೇಳಿದರೋ ಆ ಎಲ್ಲರಿಗೂ ತಾಯಿ ಭುವನೇಶ್ವರಿ ನಿಮಗೆ ಚಿಂತನೆ ಮಾಡುವಂತ ಶಕ್ತಿಯನ್ನ ತಾಯಿ ನೀಡಲಿ. ಮುಂದಿನ ದಿನಗಳಲ್ಲಿ ನಮಗೂ ಕಾಲ ಬರುತ್ತೆ. ಯಾವುದೇ ಕಾರಣದಲ್ಲೂ ನಾವು ನಿಲ್ಸಲ್ಲ. ಯಾರ್ಯಾರು ನೈತಿಕ ಅಂತ ಹೇಳಿದಿರೋ, ಯಾರ್ಯಾರು ಇಲ್ಲ ಅಂತ ಹೇಳಿದರೋ ಆ ಎಲ್ಲ